ಶಾಮನೂರು ಶಿವಶಂಕರಪ್ಪರವರ ನಿಧನದಿಂದ ತೆರವಾದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯರು, ಅನುಭವಿಗಳು ಮತ್ತು ಹಾಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಎಂದು ಫುಲೆ ಪ್ರತಿಷ್ಠಾನ ಕಲಬುರಗಿ ಹಾಗೂ ಪೋಷಕ ಸದಸ್ಯರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಗಣೇಶ್ ಪಾಟೀಲ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾಸಭೆಯ ಹಾಲಿ ಅಧ್ಯಕ್ಷರಾಗಿದ್ದ ಶಾಮನೂರು ಶಿವಶಂಕರಪ್ಪನವರ ಅಕಾಲಿಕ ನಿಧನದ ನಂತರ ತೆರವಾಗಿರುವ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹರನ್ನು ಆಯ್ಕೆ ಮಾಡಲು ಚರ್ಚೆ ನಡೆಯುತ್ತಿದೆ. ಹೀಗಿರುವಾಗ ಮಹಾಸಭೆಯ ಹಾಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಹಾಗೂ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರು, ಸಮಾಜದ ಬಗ್ಗೆ ಅಪಾರ ಕಳಕಳಿ ಹಾಗೂ ಕಾಳಜಿ ಉಳ್ಳ ವ್ಯಕ್ತಿಯಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನು ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಯಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಹೇಳಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸೋಮಶೇಖರ್ ಬಿ ಮೂಲ್ಗೆ, ರಾಜಶೇಖರ್, ಮಲ್ಲಿಕಾರ್ಜುನ್ ತಳಕಲ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಇಲ್ಲಿ ಮಾತಾಡಿ ಮಾಡ್ರಿ ಹಂಗೆ ಇಲ್ಲ ಸೌಂಡ್ ಇಡು ಇಲ್ಲ ಶಾಲೆ ಈ ಪತ್ರಿಕಾಗೋಷ್ಠಿ ಉದ್ದೇಶ ಕೆಲವು ದಿನಗಳಿಂದ ನಮ್ಮ ಅಖಿಲ ಭಾರತ ವೀರಶೈವ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪ ಅವರು ತೀರೋದ ಕಾರಣ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಈಗ ಖಾಲಿಯಾಗಿದೆ. ಅದಕ್ಕೆ ಸದ್ಯದ ಹಿರಿಯ ಉಪಾಧ್ಯಕ್ಷರಾದ ಪ್ರಭಾಕರ್ ಕೋರೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕಂತ ನಾವು ಒಕ್ಕೂಟದಿಂದ ಎಲ್ಲರೂ ಆಗ್ರಹಿಸ್ತಾ ಇದ್ದೀವಿ. ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರೆ ಮಹಾಸಭೆ ಉತ್ತಮವಾಗಿ ಬೆಳೆಯುತ್ತದೆ ಮತ್ತು ಇನ್ನೂ ಎಲ್ಲ ಹೆಚ್ಚಿನ ಸಮಾಜಕ್ಕೆ ಎಲ್ಲ ಉತ್ತರಗಳು ಅಂತ ಪ್ರದರ್ಶನದಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರು ಒಗ್ಗಟ್ಟಿನಿಂದ ಅವರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾವು ಪತ್ರಿಕಾಗೋಷ್ಠಿಗಳಲ್ಲಿ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಆಗ್ರಹ ಮಾಡ್ತೀವಿ. ಶರಣು ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಶಾಮನೂರು ಶಿವಶಂಕರಪ್ಪನವರು ನಿಧನದಿಂದ ತೆರವಾದ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯ ಅನುಭವಿಗಳು ಮತ್ತು ಹಾಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರಭಾಕರ್ ಕೋರೆ ಅವರನ್ನು ಸರ್ವಾನುಮತದಿಂದ ಅವರನ್ನು ಶಿವಶಂಕರಪ್ಪರವರ ನಿಧನ ಹೊಂದಿರೋ ಜಾಗಕ್ಕೆ ಅವರನ್ನು ಆಯ್ಕೆ ಮಾಡಬೇಕೆಂದು ನಮ್ಮ ಕಲಬುರಗಿ ಎಲ್ಲ ಬಸವಪರ ಸಂಘಟನೆಗಳು, ಜಾಗತಿಕ ಮಹಾಸಭಾ ಹಾಗೂ ನಾನು ಬಸವ ಪರಿಷತ್ತಿನ ಅಧ್ಯಕ್ಷರ ಎಲ್ಲರೂ ಅವರು ಬಸವಪರ ಚಿಂತಕರು, ಸಮಾಜ ಚಿಂತಕರು ಆಗಿದ್ದರಿಂದ ಅವರನ್ನು ಆ ಸ್ಥಾನಕ್ಕೆ ಆಯ್ಕೆ ಮಾಡಿದ್ರಿಂದ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಮತ್ತು ನೀಡಬಹುದಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಇವತ್ತು ಪತ್ರಿಕಾ ಗೋಷ್ಠಿನೂ ನಾವೆಲ್ಲ ಕರೆದಿದ್ದೇವೆ. ಯಾಕಂದರೆ ಅವರು ಪ್ರಭಾಕರ್ ಕೋರೆಯವರ ಬಗ್ಗೆ ಹೇಳ್ಬೇಕಾದ್ರೆ ಸಮಾಜದ ಅಪರಾಧ ಗೌರವ ಹೊಂದಿದ್ದರಿಂದ ಸಹಕಾರ ರಂಗದಲ್ಲಿ ಬೆಳಗಾವಲ್ಲಿ KLE ಲಿಂಗಾಯತ ಸೊಸೈಟಿ ಅವ್ರು ಎಂದು ಕೈಯಲ್ಲಿ ತಗೊಂಡ್ರು ಅಂದಿನಿಂದಲೂ ಭಾಳ ಅದ್ದೂರಿಯಾಗಿ ಮೊದಲ ಕೆಲವು ಸಂಸ್ಥೆಗಳಿದ್ದು ಅವರು ಬಂದ ನಂತರ ಸುಮಾರು 300 ಚಿಲ್ಲರೆ ಸಂಸ್ಥೆಗಳನ್ನು ಅವರು ಬೆಳೆಸಿದ್ದಾರೆ. ನಮ್ಮ ಗಡಿ ಭಾಗದಲ್ಲಿ ಅಕ್ಕಲಕೋಟದಲ್ಲಿ ಕೂಡ ಅವರ ಸಂಸ್ಥೆ ಇದೆ. ಬಡ ಮಕ್ಕಳಿಗೆ ಅವರು ಫ್ರೀ ಎಜುಕೇಷನ್ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಅಜಾತ ಶತ್ರು ಇದ್ದರಿಂದ ನಮ್ಮ ಲಿಂಗಾಯತ ಸಮಾಜಕ್ಕೆ ಒತ್ತು ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಅವರನ್ನು ಆ ಜಾಗಕ್ಕೆ ನೇಮಕ ಮಾಡಬೇಕೆಂದು ಈ ಪತ್ರಿಕಾ ಗೋಷ್ಠಿಯಿಂದ ನಾವು ಎಲ್ಲರನ್ನು ಮನವಿ ಮಾಡುತ್ತೀವಿ. ಆಗ ಪ್ರಾದೇಶಿಕವಾಗಿ ಕಂಡವರು ಇದ್ದಾರೆ ಇಲ್ಲಿ, ಬಟ್ ಅದು ಭೀ ಪ್ರಭಾಕರ್ ಕೋರೆ ಒಂದು ಶಿಕ್ಷಣ ಸಂಸ್ಥೆ ಮೇಲೆ, ಲಿಂಗಾಯತ ಎಜುಕೇಶನ್ ಶಿಕ್ಷಣ ಸಂಸ್ಥೆ ಮೇಲೆ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ಒಬ್ಬ ಸೂಕ್ತ ವ್ಯಕ್ತಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಖಂಡ್ರೆ ಅವರು ಮನಾರ್ ಶಿಕ್ಷಣ ಸಂಸ್ಥೆ ಹಿರಿಯರಿದ್ದಾರೆ. ಮತ್ತೆ ಈಗ ಖಂಡ್ರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಅವ್ರು ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನಮಗೇನು ಭಿನ್ನಾಭಿಪ್ರಾಯ ಇಲ್ಲ. ಬಟ್ ಅದು ಭೀ ಪ್ರಭಾಕರ್ ಕೋರೆ ಅವರು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಂ
ಶಂಕರ್ ಬಿದ್ರಿ ಅವರು ರಾಜ್ಯದಿದ್ದಾರೆ, ಇವರು ರಾಷ್ಟ್ರೀಯ ಅಧ್ಯಕ್ಷ ನಾವು ಇವರು ಹೆಸರು ಪ್ರಸ್ತಾಪ ಮಾಡ್ತಾ ಇದ್ದೀವಿ.